ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ತರಗತಿ ಇರುತ್ತೆ. ಸೊ ಆಸಕ್ತಿ ಇರೋರು ಜಾಯ್ನ್ ಆಗಿ. 6 ದಿವಸದ ಕ್ಲಾಸ್ ಇರುತ್ತೆ. ಕಂಪ್ಲೀಟ್ ವಾಸ್ತು ಬಗ್ಗೆ ಹೇಳ್ಕೊಟ್ಟು ಒಂದು ಪ್ರಿಂಟೆಡ್ ಪುಸ್ತಕನೂ ಕೂಡ ಕೊಡ್ತೀನಿ ರೆಫರ್ ಮಾಡೋಕ್ಕೆ. ಆಲ್ರೆಡಿ ಹೇಳಿದ್ದೀನಿ, 3 ರೆಫರೆನ್ಸಲ್ಲಿ ನಾವು ರೆಮಿಡಿನ ತಿಳ್ಕೊಬೋದು. ಮೊದಲನೇ ರೆಮಿಡಿ ಕಲರ್ ಥೆರಪಿ ಇರುತ್ತೆ. 2ನೇದು ಮೆಟಲ್ ಎನರ್ಜಿ ಅಂತ ತಗೊಳ್ತೀವಿ. 3ನೇದು ಪಿಕ್ಚರ್ ಎನರ್ಜಿ ಅಂತ ನಾವು ಕರಿತೀವಿ. ಪಿಕ್ಚರ್ ಸ್ಪಿರಿಟ್ಸ್ ಅಂತಾನು ಕರಿತೀವಿ ನಾವು. ಸೊ ಆಸಕ್ತಿ ಇರೋರು ಫೆಬ್ರವರಿ 10ಕ್ಕೆ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ 106ನೇ ಬ್ಯಾಚು ಮಾರ್ಚ್ 15ಕ್ಕೆ ನಾವು ಮಾಡ್ತಾ ಇದ್ದೀವಿ. ಸೊ 106ನೇ ಬ್ಯಾಚು ಮಾರ್ಚ್ 15, 15 ಡೇಸ್ ಕ್ಲಾಸಸ್ ಇರ್ತಕ್ಕಂಥದ್ದು ಜ್ಯೋತಿಷದಲ್ಲಿ. ಸೊ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ, ನಾನು ಗೋಕಾಕದಿಂದ ಮಾತಾಡ್ತಿರ್ತೀನಿ. ಹೇಳಿ. ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಯಾವ್ದಕ್ಕೆ ಹೇಳಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಕೇಳ್ಬೇಕು. ಹೇಳಿ. ಯಾವ್ದ್ರ ಬಗ್ಗೆ? ಏನ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ, ನಿಮ್ ಜಾತಕ ಹಾಕ್ತೀರಾ? ಕರೆಕ್ಟ್ ಆಗಿ ಹೇಳಿ. ಪ್ರಶ್ನಾಶಾಸ್ತ್ರ ನಂಬರ್ ಹೇಳಿ. 1 to 249. 14. ಓಕೆ. ಏಜ್ ಎಷ್ಟು ನಿಮಗೆ? ನನ್ ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇದ್ನ, ಹಾಕೈತೆ ಇಲ್ಲ ಅಂತ ಕೇಳ. 10ನೇ ಮನೆ ಲಾಭಾಂಶ ತೋರಿಸ್ತಾ ಇದೆ, ಅಂದ್ರೆ ಚೆನ್ನಾಗಿ ಬರೀತೀರಾ ಅಂತೆಲ್ಲ ತೋರಿಸ್ತಾ ಇದೆ. 11 ಎಲ್ಲೂ ಕೂಡ ಇದರ ಇನ್ವಾಲ್ವ್ಮೆಂಟ್ ಅಲ್ಲಿ ಸೂರ್ಯ ಅಥವಾ ಚಂದ್ರ ಇರಬೇಕು. ಗ್ರಹಗಳಲ್ಲಿ ಸೂರ್ಯ ಅಥವಾ ಚಂದ್ರ ಬರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು. ಸೂರ್ಯ ಚಂದ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಕೊನೆಯಲ್ಲಿ ಬರ್ತಕ್ಕಂತ ಒಂದು ಕಾಂಬಿನೇಷನ್ ಅಲ್ಲಿ ಇಲ್ಲಿ 3-1-8 ಕಾಂಬಿನೇಷನ್ ಸಕ್ಸಸ್ ಬರಬೇಕು. 10-11 ಸ್ವಲ್ಪ ಇದು ಇಂಡಿಕೇಶನ್ ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ. ಮೊದಲಲ್ಲಿ ಯಾವಾಗ ಆಗಬಹುದು ಅಂತ ನಾವು ನೋಡಿದಾಗ, ನಾವು ಜಾಬ್ ವಿಚಾರದಲ್ಲಿ ನೋಡಿದಾಗ ಇಲ್ಲಿ ದಶಾ ನಮಗೆ ಆಶೀರ್ವಾದ ಮಾಡ್ತಾ ಇದೆ. 9-9 ಅಂತ ಆಶೀರ್ವಾದ ಖಂಡಿತ ಇದೆ. ಭುಕ್ತಿಗಳಲ್ಲಿ 11 ಎಂಡಿಂಗ್ ಅಲ್ಲಿ ಇದೆ. ಸ್ವಲ್ಪ ಲಾಭಾಂಶ ನೀವು ಪ್ರಶ್ನಾಶಾಸ್ತ್ರದಲ್ಲಿ ಇದೆ. 10 ಕಾಂಬಿನೇಷನ್ ಬರದೇ ಇರೋದ್ರಿಂದ ಸ್ವಲ್ಪ ಟಫ್ ಇದೆ. ಶುಕ್ರ ಮತ್ತೆ ಚಂದ್ರ 2 ವಿಚಾರದಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಸ್ವಲ್ಪ ಆಲ್ಮೋಸ್ಟ್ 80% ಚಾನ್ಸಸ್ ನಿಮಗೆ ಸದ್ಯಕ್ಕೆ ಇವಾಗಿದೆ. ಟಿಲ್ 2026 ಫೆಬ್ರವರಿವರೆಗೂ, ಅಂದ್ರೆ ಈ ರಾಹು ಕಾಂಬಿನೇಷನ್ ಬಂದಾಗ 11-10 ಕಾಂಬಿನೇಷನ್ ಬಂದಾಗ 2026 ಫೆಬ್ರವರಿ ಒಳಗಡೆ ಹಾಗೆ ಆಗತ್ತೆ. ಟೆನ್ಷನ್ ತಗೊಳ್ಬೇಡಿ 10 ಇರೋದ್ರಿಂದ. ಇಲ್ಲಿ ನಿಮಗೆ ಸಜೆಷನ್ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ 11-10 ಕಾಂಬಿನೇಷನ್ ಬಹಳ ಅದ್ಭುತವಾಗಿರ್ತಕ್ಕಂಥ ಗ್ರಹ ಬಂದ್ಬಿಟ್ಟು ಶನಿ ಬರ್ತಾ ಇದೆ. ಸ್ವಲ್ಪ ಶನಿಯ ಮಂತ್ರಗಳನ್ನ ಹೆಚ್ಚಾಗಿ ಹೇಳ್ಕೊಳ್ಳಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ಒಂದು ಬಲಗೈಗೆ ಒಂದು ಕೆಂಪು ಒಂದು ಕರಿ ದಾರ ಕಟ್ಕೊಳ್ಳಿ. ಖಂಡಿತ ಸಹಾಯ ಹೆಲ್ಪ್ ಆಗುತ್ತೆ. ಸ್ವಲ್ಪ ಹುರುಳಿ ಕಾಳನ್ನ ದಾನ ಮಾಡಿ. ಸಕ್ಸಸ್ ತೋರಿಸ್ತಾ ಇದೆ 1.5 year ಆದ್ಮೇಲೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ ಸರ್, ಅದೇ ಡೇಟ್ ಆಫ್ ಬರ್ತ್ ಹೇಳೋದು ಪ್ರಶ್ನಾಶಾಸ್ತ್ರನೇ ಅದು. ಏನು ಅರ್ಥ ಆಗಿಲ್ಲ. ಹಲೋ. ಹೇಳಿ ಗುರುಜಿ ನಮಸ್ಕಾರ. ನಾನು ನಿತಿನ್ ಸುಬ್ರಹ್ಮಣ್ಯ ಅಂತ. ಹೇಳಿ, ಏನ್ ಕೇಳ್ಬೇಕು? ಪ್ರಶ್ನಾಶಾಸ್ತ್ರ ಕೇಳಬೇಕಿತ್ತು. ನಾನು ಉದ್ಯೋಗ ಕೇಳಬೇಕಿತ್ತು. ಉದ್ಯೋಗ ಏನು? ಯಾವ್ದ್ರ ಬಗ್ಗೆ? ಯಾವ ತರ ಉದ್ಯೋಗ ಅಂತ ಕೇಳ್ತಾ ಇದ್ರ? ಯಾವ್ದ್ರ ವಿಚಾರದಲ್ಲಿ? ಗುರುಜಿ ಈಗ ಡಿಪ್ಲೊಮಾ ಆಗಿದೆ ಕಂಪ್ಯೂಟರ್ ಸೈನ್ಸ್. ಸರಿ. BE ಮಾಡ್ಬೋದಾ ಇಲ್ಲ ಕೆಲಸ ಹೋಗ್ಬೋದಾ ಅಂತ? BE ಮಾಡ್ಬೋದಾ, ಕೆಲ್ಸಕ್ಕೆ ಹೋಗ್ಬೋದಾ? ಸರಿ. 4th ಕಸ್ಪು 10th ಕಸ್ಪು 2 ನೋಡೋಣ. ನಂಬರ್ ಹೇಳಿ. 1 to 249. 25/8/2005 ಗುರುಜಿ. ಪ್ರಶ್ನಾಶಾಸ್ತ್ರ ಅಂತೀರಾ ಮತ್ತೆ ಡೇಟ್ ಹೇಳ್ತೀರಿ, ಯಾಕೆ ನೀವೇ ಕನ್ಫ್ಯೂಷನ್ ಇದಿರಲ್ಲ? 8/2005. ನೀವು ಪ್ರಶ್ನಾಶಾಸ್ತ್ರ ಅಂದ್ರೆ ಅಲ್ವಾ?
ಹಾ ಗುರುಜಿ. 1 to 240 ಒಂದು ನಂಬರ್ ಹೇಳಿ. 1 to 240 ಒಂದು ನಂಬರ್ ಹೇಳಿ. 2 ಗುರುಜಿ. 2. ಸ್ವಲ್ಪ ಏನ್ ಪ್ರಶ್ನೆ ಕೇಳ್ತೀರಾ ಕರೆಕ್ಟ್ ಆಗಿ ಯೋಚನೆ ಮಾಡಿ ಕೇಳಿ, ಅರ್ಥ ಆಯ್ತಾ? ಕೇಳೋದೊಂದು, ನೀವು ಮಾಡ್ತಾ ಇರೋದೊಂದು. ಪ್ರಶ್ನಾಶಾಸ್ತ್ರ ಕೇಳಿದಾಗ 1 to 249. 10ನೇ ಕಸ್ಬು 9, 11, 4 ಎಜುಕೇಶನ್ ಕೊಡುತ್ತೆ. 4 ಕಸ್ಬ್ ನೋಡೋಣ. 4ರಲ್ಲಿ ನಿಮಗೆ ಅದೇ ಮರ್ಕ್ಯುರಿ ರಿಪೀಟ್ ಆಗಿದೆ. ಎಜುಕೇಶನ್ಗೆ ಹೋಗೋದೇ ಒಳ್ಳೇದು. ಎಜುಕೇಶನ್ ನಿಮಗೆ ಹೆಚ್ಚಿನ ಲಾಭಾಂಶ ಕೊಡುತ್ತೆ. ಎಜುಕೇಶನ್ ಇಂಜಿನಿಯರಿಂಗ್ ಏನು ಮಾಡಬೇಕು ಅಂತಿಲ್ಲ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ದಯಮಾಡಿ ಎಜುಕೇಶನ್ಗೆ ಹೋಗಿ 100% ನಿಮಗೆ ಸಕ್ಸಸ್ ಆಗೇ ಆಗುತ್ತೆ. ಸ್ವಲ್ಪ ಒಳ್ಳೆ ಕಾಲೇಜ್ ಸಿಗೋದು ಸ್ವಲ್ಪ ಕಷ್ಟ, ರೆಟ್ರೋಗ್ರೇಡ್ ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಆದ್ರೂ ಗ್ರೀನ್ ಬಂದಿರೋದ್ರಿಂದ ಸಕ್ಸಸ್ ಗ್ಯಾರಂಟಿ. ಎಲ್ಲ 3 ಕೂಡ ಗ್ರೀನ್ ಬಂದಿರೋದ್ರಿಂದ ಒಳ್ಳೆಯದು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ ಹೇಳಿ ಸರ್, ನಾನು ಪ್ರಶ್ನೆ ಶಾಸ್ತ್ರ ಕೇಳಬೇಕಾಯ್ತು. ಹೇಳಿ. 1 to 240 ಒಂದು ನಂಬರ್ ಹೇಳಿ. ಹಾ, ಸೊ ನಿಮಗೂ ಕಾಲ್ ಕಟ್ ಮಾಡಿಸ್ಲಾ ಹೇಗೆ? ಕಾಲೇಜ್ ಏನ್ ಮಾತಾಡಕ್ಕೆ ಏನ್ ಕೆಲಸ ಇಲ್ಲ. ಏನ್ ಪ್ರಶ್ನೆ ಕೇಳ್ಬೇಕು ಹೇಳಿ. 1 to 240 ಒಂದು ನಂಬರ್ ಹೇಳಿ. ಏನ್ ಪ್ರಶ್ನೆ ಕೇಳ್ಬೇಕು ಮಾತಾಡ್ತಾ ಇರಿ. 1 to 28. ಏನ್ ವಿಚಾರ? 28. ಏನ್ ವಿಚಾರ? ಹಾ, ಏನ್ ವಿಚಾರ? ಅದೇ ನನ್ನ ಬಗ್ಗೆ ಕೇಳೋಣ, ಏನು ಮುಂದೆ ಹೆಂಗಿರ್ತೀನಿ ಅಂತ. ಹೌದಾ, ನೀವು ಸೂಪರ್ ಆಗಿರ್ತೀರಾ ಸರ್. ನೆಕ್ಸ್ಟ್ ನೀವೇ PM, ಹಾ, ಪ್ರೈಮ್ ಮಿನಿಸ್ಟರ್ ನೀವೇ ಆಗ್ತೀರಾ. ಹಾ, ಡೆಫಿನೆಟ್ಲಿ ನಿಮ್ಮ ಏರಿಯಾದಲ್ಲಿ ನೀವೇ ಪ್ರೈಮ್ ಮಿನಿಸ್ಟರ್. ಏನ್ ಕೇಳ್ಬೇಕು ಅಂತ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ, ನಾವು ಎಜುಕೇಶನ್, ಜಾಬ್, ಬಿಸ್ನೆಸ್, ನಾನು ಒಂದು ಮ್ಯಾರೇಜ್ ಬಗ್ಗೆನ ಅನೇಕ ಏರಿಯಾ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಏಜ್ ಅಲ್ಲಿ ಒಂದೊಂದು ವಿಚಾರದಲ್ಲಿ, ಒಂದೊಂದು ಏಜ್ ಫ್ಯಾಕ್ಟರ್ಲಿ ಒಂದೊಂದು ಕೆಲಸ ಇರುತ್ತೆ. ಮುಂದೆ ಹೇಗಿರುತ್ತೆ ಅಂತಂದ್ರೆ, ನಿಮಗೆ ಅಲ್ಲಿ ಕಾಂಪೌಂಡ್ರು ಖಾಲಿ ಕೂತಿರ್ತಾರೆ, ನಿಮಗೆ ಹುಳ ಬಿಡಕ್ಕೆ, ನಿಮಗೆ ಸ್ವಲ್ಪ ಟೋಪಿ ಹಾಕಕ್ಕೆ. ಅಂಥವ್ರ ಹತ್ರ ಹೋಗಿ ಕೇಳಿ. ನಕ್ಷತ್ರ ನಾಡಿಗೆ ದಯವಿಟ್ಟು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸೀರಿಯಸ್ ಆಗಿ ಪ್ರಿಸೈಸ್ ಆಗಿರ್ತಕ್ಕಂಥವ್ರು ರಿಯಲ್ ಆಗಿ ಕೇಳಿ, ಅವ್ರ ಪ್ರಶ್ನೆ ಇದು ತಗೊಳ್ಳಿ, ಸ್ವಲ್ಪ ಮಾತಾಡಿ, ಇಂಟ್ರಾಕ್ಷನ್ ಮಾಡಿ ಆ ಥರ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಸರ್, ಬೇಗ ತಗೊಳ್ಳೋಣ. ಸರ್ ಗುರುಜಿ, ಅದೇ ಪ್ರಶ್ನೆ ಶಾಸ್ತ್ರ ಕೇಳಬೇಕಾಗಿತ್ತು. ನಾನೊಂದು ಸಾಫ್ಟ್ವೇರ್ ಉದ್ಯೋಗದಲ್ಲಿ ಇದೀನಿ. ಸೂಪರ್. ಬಟ್ ಜಾಬ್ ಸೆಕ್ಯೂರಿಟಿ ಅಷ್ಟಾದ್ರಲ್ಲಿ ಇಲ್ಲ. ಓಕೆ. 1 to 240 ಒಂದು ನಂಬರ್ ಹೇಳಿ. 18 ಗುರುಜಿ. ಈ ಟೈಮ್ ಪಾಸ್ ಅವ್ರು ಇರ್ತಾರೆ ಸರ್, ಅವರು ಖಾಲಿ ಕೂತಿರ್ತಾರೆ, ನಮ್ಮ ಟೈಮ್ ನ ವೇಸ್ಟ್ ಮಾಡ್ತಾರೆ. ಈ ತರ ಟಕ ಕೇಳಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಲೈಫಲ್ಲಿ ಮುಂದೆ ಓಡ್ತಾ ಇರಬೇಕು. ಕಾಲ ಇವಾಗ 9 ಗಂಟೆ 9:30 ನಾನು ಸ್ಟಾರ್ಟ್ ಮಾಡಿರೋದು, ಮತ್ತೆ ರಿಟರ್ನ್ ಬರಲ್ಲ ಲೈಫಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಜೀವನ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಓಕೆ. ಜಾಬ್ ವಿಚಾರದಲ್ಲಿ ನೋಡಬೇಕು ಅಂದ್ರೆ ಆಲ್ರೆಡಿ ಇರೋದ್ರಲ್ಲಿ 6th ಕಸ್ಬ್ ನೋಡ್ತೀವಿ. ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು. 11 ಲಾಭಾಂಶ ಇದೆ. ಕೆಳಗಡೆ ಅಂಡರ್ಗ್ರೌಂಡ್ ಅಲ್ಲಿ 9 ಇರೋದ್ರಿಂದ ಬದಲಾವಣೆನೂ ಸ್ವಲ್ಪ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇದೆ ಸರ್. ಬದಲಾವಣೆ ಅಂತ ತೋರಿಸ್ತೀವಿ, ಚೇಂಜ್ ಅಂತ ತೋರಿಸ್ತೀವಿ. ಸ್ವಲ್ಪ ಎಫರ್ಟು ಮತ್ತೆ ಅಬ್ಸ್ಟಕಲ್ಸ್ ಮಂಗಳದಲ್ಲಿರೋದ್ರಿಂದ ತೊಗರಿ ಬೇಳೆನ ದಾನ ಮಾಡಿ. ಕಸ್ಬ್ ಏನ್ ಹೇಳುತ್ತೆ, ಅದ್ರದ್ದೊಂದು ಸ್ಟೋರಿ ಹೇಳುತ್ತೆ, ನಿಮ್ಮ ಒಂದು ಕೆಲಸದ ಒಂದು ಸ್ಟೋರಿ. ಇನ್ನೊಂದು ಪ್ರಶ್ನೆ ಏನೋ ಕೇಳೋದಲ್ಲ ಅದ್ರ ಜೊತೆ? ಅದೇ ಜಾಬ್ ಸೆಕ್ಯೂರಿಟಿ ಇಲ್ಲ ಗುರುಜಿ. ಅವರು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಬಟ್ ಒರಿಜಿನಲ್ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ನನ್ನ ಇನ್ಕ್ಲೂಡ್ ಮಾಡಿ. ಓಕೆ. ಅದು ಒರಿಜಿನಲ್ ಪ್ರಾಜೆಕ್ಟ್ಗೆ ನಿಮಗೆ 6 ಅಥವಾ 10 ಕಾಂಬಿನೇಷನ್ ಅಂತರ್ಭುಕ್ತಿಲಿ ಬರುತ್ತಾ ನೋಡೋಣ. ಚಂದ್ರನಲ್ಲಿ 5 ಇರೋದ್ರಿಂದ ಅಂತರ್ಭುಕ್ತಿ, ದಟ್ ಈಸ್ ದಿ ಡಿಸೈಡಿಂಗ್ ಫ್ಯಾಕ್ಟರ್. 11 ನಿಮ್ಮನ್ನೇನು ತೆಗೆದಾಕೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. 1 ಸೆಲ್ಫ್, ಮತ್ತೆ ರಾಹು ಬಂದಾಗ 10. ಸೊ ರಾಹು ಬರೋವರೆಗೂ ನಿಮಗೆ ಪ್ರಾಜೆಕ್ಟ್ ಸಿಗೋದು ಸ್ವಲ್ಪ ಕಷ್ಟ. ಆ ರಾಹು ಬರ್ತಕ್ಕಂಥ ಸಮಯ ನಿಮಗೆ ನೋಡಿ ಹೇಳ್ತೀನಿ. ರಾಹು 2025 ಈ 22 ಇಂದಾನೇ ಬರುತ್ತಲ್ಲ ಸರ್. ಈ ಫೆಬ್ರವರಿಗೆ ಬಂದ್ಬಿಡುತ್ತೆ ನಿಮಗೆ. ಫೆಬ್ರವರಿಗೆ ನಿಮಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಈಗ ಮಂಗಳ ಮುಗಿದೋಗುತ್ತಿದ್ದು. ಮಂಗಳ ಮುಗಿದೋದ್ಮೇಲೆ ಸ್ಟ್ರೈಟ್ ನಿಮಗೆ ರಾಹು ಕಾಂಬಿನೇಷನ್ ಅಲ್ಟಿಮೇಟ್ ಆಗಿ 11-10 ಕಾಂಬಿನೇಷನ್ ಇದೆ. ಯಾಕಂದ್ರೆ ಇದು ಫ್ರೂಟ್ ಅಂತ ಕರಿತೀವಿ. ಸ್ವಲ್ಪ 8 ಟೆಕ್ನಿಕಲ್ ಸೈಡ್ ಹೋಗೋದ್ರಿಂದ ಇದು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಯಾವ ಲೈನ್ ಹೋಗ್ತೀವಿ ಖಂಡಿತ ಆಗುತ್ತೆ. ಏನು ಟೆನ್ಷನ್ ತಗೋಬೇಡಿ. ಸದ್ಯಕ್ಕೆ ನಿಮಗೆ ಟೆನ್ಷನ್ ಹೋಗಬೇಕು ಅಂತಂತಂದ್ರೆ ಅಲ್ಲಿ 5th ಹೌಸ್ ಕೇತು, ಬಾಳೆಹಣ್ಣನ್ನ ಗುರುವಾರ ದಾನ ಮಾಡಿ. ಫೆಬ್ರವರಿಯಿಂದ ನೀವು ಒಳ್ಳೆ ಟಾಸ್ಕ್ ಅಲ್ಲಿ ಇರ್ತೀರಾ. ಪ್ರಶ್ನಾಶಾಸ್ತ್ರ ಚೆನ್ನಾಗಿ ವರ್ಕ್ ಆಗುತ್ತೆ. ಒಳ್ಳೇದಾಗಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಹಲೋ. ಹೇಳಿ ಸರ್. ನಮಸ್ತೆ. ಹೇಳಿ. ಬೇಗ ಹೇಳ್ಬೇಕು. ನಮಸ್ಕಾರ ಅಲ್ಲ, ಒಂದೇ ಸತಿ ಮಾಡಿ. ನಾನು ಹುಟ್ಟಿದ ದಿನಾಂಕ 14/5/1999, 7:49 ರಾತ್ರಿ ಸರ್. ನಾನೇನು ಹಾಕೊಂಡಿಲ್ಲ. ಸ್ವಲ್ಪ ಅದನ್ನ ನಿಧಾನ ಹೇಳಿ. ನಮಸ್ಕಾರನ ನಿಧಾನ ಮಾಡ್ತೀರಾ, ಹೇಳೋದನ್ನ ಫಾಸ್ಟ್ ಮಾಡ್ತೀರಾ. ಹೇಳೋದನ್ನ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ ಇನ್ನೊಂದ್ಸತಿ. ಸರ್ 14/5/1979, ರಾತ್ರಿ 7:49.
7:49 1949. ಓಕೆ, ಟೈಮ್ ಹುಟ್ಟಿದ ಊರು ಬೆಂಗಳೂರು ಸರ್. ಬೆಂಗಳೂರು. ಸೊ ಇವಾಗ ನಿಮಗೆ ಹೆಚ್ಚು ಕಮ್ಮಿ 46 ಇಯರ್ ನಡೀತಾ ಇದೆ. ಹೌದು. ರಾಶಿ ಬಂದ್ಬಿಟ್ಟು ಧನುರ್ ರಾಶಿ, ಮೂಲ ನಕ್ಷತ್ರ 1ನೇ ಪಾದ. ಸದ್ಯಕ್ಕೆ ನಿಮಗೆ 2021 ಆದ ಮಂಗಳ ದಶ ಸ್ಟಾರ್ಟ್ ಆಗಿದೆ. ಮಂಗಳ ದಶದಲ್ಲಿ 439 5712. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರು ಲೇಟ್ ಆಗಿ ಸರೋಗುತ್ತೆ. ಏನ್ ಪ್ರಶ್ನೆ ಸರ್? ಅದೇ ಆರೋಗ್ಯ ಸರಿಗಿಲ್ಲ, ಅದಕ್ಕೋಸ್ಕರ ಕೇಳೋಣ ಅಂತ. ಮೆಡಿಕೇಶನ್ ಅಲ್ಲೇ ಇರಬೇಕು. ಯಾಕೆಂದ್ರೆ 5th ಹೌಸ್ ಇಲ್ಲಿ ಅದು ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದಾ ಸರ್? ಯಾಕೆಂದ್ರೆ ಇಲ್ಲಿ ನಾನು ಈ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. 4th ಹೌಸ್ ಬಂದಾಗ, ನಿಮ್ಮ ದಶಾದಲ್ಲಿ 4th ಹೌಸ್ ಬಂದಾಗ, 4ನೇ ಮನೆ ಅಂತ ಬಂದಾಗ ಲಾಂಗ್ ಟರ್ಮ್ ಇರುತ್ತೆ. ಯಾಕಂದ್ರೆ ನಾವು ನೋಡಿದ ತಕ್ಷಣ ಇದು ಏನಕ್ಕೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತಕ್ಕಂಥ ಮುಂದಿನ ಒಂದು ಜಾತಕನ ನಾವು ದಶಾನ ನೋಡಿದಾಗ, ರಾಹು ಬಂದಾಗ ಇಲ್ಲಿ ಏನಾಗುತ್ತೆ 4 ಮತ್ತೆ 5 ಇದನ್ನ ಸ್ವಲ್ಪ ಇನ್ಕ್ರಿಮೆಂಟ್ ಆಗಿ 5 ಮತ್ತೆ 8 ಬಂದಾಗ ಮೋಸ್ಟ್ಲಿ ಸರ್ಜರಿಗೆ ಹೋಗ್ತಕ್ಕಂಥ ಸಾಧ್ಯತೆ, ಅಥವಾ ಒಂದು ಆಪರೇಷನ್, ಅಥವಾ ಇನ್ನೂ ಸ್ವಲ್ಪ ಅದು ಕ್ರೋನಿಕ್ ಆಗುತ್ತೆ. ಕ್ರೋನಿಕ್ ಅಂದ್ರೆ ಇನ್ನು ದೀರ್ಘ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಮ್ಮ ಜಾತಕ ತೋರಿಸ್ತಾ ಇದೆ. ಏನಾಗಿದೆ ಕೇಳ್ಬೋದಾ ಸರ್? ಏನಿಲ್ಲ, ಬರ್ತಾ ವೀಕ್ ಆಗ್ತಾ ಇದ್ದೀನಿ. ಮೊದ್ಲು ತುಂಬಾ ದಪ್ಪ ಇದ್ದೆ, ಈಗ ಪೂರ್ತಿ ಸಣ್ಣ ಆಗ್ತಾ ಇದ್ದೀನಿ ಸರ್. ಎಲ್ಲಾ ಟೆಸ್ಟ್ ರಿಪೋರ್ಟ್ ಅಲ್ಲೂ ನೆಗೆಟಿವ್ ಬಂದಿದೆಯಾ ಅಥವಾ ಹಿಂಗ ಏನ್ ಬಂದಿದೆ? ಏನ್ ತೊಂದ್ರೆ ಇಲ್ಲ ಅಂತ ತೋರಿಸಿದೆ ಸರ್, ಎಲ್ಲಾನು ಮಾಡಿಸಿದೀನಿ ಟೆಸ್ಟ್ಗಳು. ಓಕೆ, 8 to 5 ಜುಪಿಟರ್, ರಾಹು 10th ಹೌಸ್, 5 7 12 ಇರ್ತಕ್ಕಂಥ ಗ್ರಹ, 5 7 12 ಶುಕ್ರ. ಥೈರಾಯ್ಡ್, PCOD ಎಲ್ಲ ಚೆಕ್ ಮಾಡಿಸಿದ್ರಾ? ಎಲ್ಲ ಮಾಡಿಸಿದೀನಿ ಸರ್, ಎಲ್ಲ ನಾರ್ಮಲ್ ಇದೆ. ಯಾಕಂದ್ರೆ ಇಲ್ಲಿ ರಾಹು ಬರೋದ್ರಿಂದ ಮುಂದೆ ಸ್ವಲ್ಪ ನನ್ನ ಪ್ರಕಾರ, ಯಾಕಂದ್ರೆ ನೀವು ಒಂದೇ ಚೆಕ್ ಮಾಡಿದ್ರೆ ಒಂದು 2-3 ಸತಿ ಬೇರೆ ಬೇರೆ ಹತ್ರ ಮಾಡಿಸಿದೀರಾ? ಅದೇ ಸರ್, ಸ್ಕ್ಯಾನಿಂಗು, ಬ್ಲಡ್ ಚೆಕಪ್ಗಳು ಎಲ್ಲಾನು ಮಾಡಿಸಿದೀನಿ ಸರ್. ಡಾಕ್ಟರ್ನ ಒಂದ್ಸತಿ ಚೇಂಜ್ ಮಾಡಿ, ಯಾಕಂದ್ರೆ ನನ್ನ ಸಜೆಷನ್. ಯಾಕಂದ್ರೆ 439 ಇಲ್ಲಿ ಹೆಲ್ತ್, ಬಟ್ ಆದ್ರೆ ಸದ್ಯಕ್ಕೆ ನಿಮ್ಗೇನು ಎಫೆಕ್ಟ್ ಏನೂ ಆಗೋದಿಲ್ಲ. ಬಟ್ ರಾಹು ಬಂದಾಗ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ನೀವು ಕಡಲೆಕಾಳು ಅಥವಾ ಅರಿಶಿಣವನ್ನ ದಾನ ಮಾಡ್ತಾನೇ ಬನ್ನಿ, ಅದು ಕಮ್ಮಿ ಆಗುತ್ತೆ. ಪ್ರತಿ ಗುರುವಾರ ಸಾಧ್ಯವಾದ್ರೆ ಮಾರ್ಕೆಟ್, ನೀವು ಇರ್ತಕ್ಕಂಥ ಜಾಗದಲ್ಲಿ ಮಾರ್ಕೆಟ್ ಏನಂತ ನಾವು ಕರಿತೀವಿ, ಮಾರ್ಕೆಟ್ಗೆ ನೀವು ಅಡ್ಡಾಡಬೇಕು. ಪ್ರತಿ ಗುರುವಾರ ಮಾರ್ಕೆಟ್ ಅಡ್ಡಾಡಿ, ನಿಮಗೆ ಆರೋಗ್ಯ ಸ್ವಲ್ಪ ವೃದ್ಧಿ ಆಗುತ್ತೆ. ಬಲಗೈ ಒಂದು ಮಧ್ಯದ ಬೆಳಗ್ಗೆ ಒಂದು ಬ್ಲೂ ಜಿರ್ಕಾನ್ ಅಂತ ಬರುತ್ತೆ, ನಮ್ಮ ಆಫೀಸಲ್ಲಿ ಸಿಗುತ್ತೆ, ಅದನ್ನ ಧರಿಸ್ಕೊಳ್ಳಿ. ರಾಹು ಬಂದಾಗ ಇವೆಲ್ಲ ಕಂಟ್ರೋಲ್ ಆಗುತ್ತೆ, ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಮ್ಮ ಅಳಿಯನ ಬಗ್ಗೆ ಕೇಳಬೇಕು. ನಿಮ್ಮ ಪ್ರಶ್ನೆ ಶಾಸ್ತ್ರ ನಮ್ಮ 1 to 29 ಪ್ರಶ್ನೆ ಶಾಸ್ತ್ರ 29. ಯಾವ ವಿಚಾರ? ಅವರು ನನ್ನ ಮಗಳಿಗೆ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಅವನು ಚೆನ್ನಾಗಿ ನೋಡ್ತಾನ ನನ್ನ ಮಗಳಿಗೆ. ಮ್ಯಾರೇಜ್ ಅಷ್ಟೇನಾ? ಓಕೆ, ಮ್ಯಾರೇಜ್ ನೋಡೋಣ. 7th ಕಸ್ಪು ಸ್ಟೋರಿ ಹೇಳುತ್ತೆ, ಅದು ಯಾವಾಗ ಎಫೆಕ್ಟ್ ಆಗುತ್ತೆ ಅದು ಆಮೇಲೆ ನೋಡ್ತೀವಿ. 7th ಕಸ್ಪಲ್ಲಿ 11/2 ಮ್ಯಾರೇಜ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಕಿರಿಕಿರಿ ಇರುತ್ತೆ, ಅಂತದ್ದೇನು ಮೇಜರ್ ಪ್ರಾಬ್ಲಮ್ ಇಲ್ಲ. ಓಕೆ, ಆದ್ರೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಅಂತ ಹೇಳ್ತೀವಿ, ಆಟಿಟ್ಯೂಡ್ ಅಂತ ಕರಿತೀವಿ. ಸ್ವಲ್ಪ ಅಹಂ ಜಾಸ್ತಿ, ಯಾಕಂದ್ರೆ 10-1-6 ಸ್ವಲ್ಪ ಅಹಂ ಜಾಸ್ತಿ. ಬಟ್ 11 ಇರೋದ್ರಿಂದ 2 ಇರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನ ಹಿಡಿದಿಟ್ಕೊಳ್ಳುತ್ತೆ. ಸ್ವಲ್ಪ ಕಿರಿಕಿರಿ ರೆಟ್ರೋಗ್ರೇಡ್ ಇಂದ ಇದ್ದೇ ಇರುತ್ತೆ, ಬಟ್ ಆದ್ರೆ ಏನು ಬಿಟ್ಟು ಹೋಗ್ತಕ್ಕಂಥದ್ದು ಅದು ಯಾವುದೂ ಇಲ್ಲ. ಇದು ಜನರಲ್ ಓವರ್ ಆಲ್. ಈಗ ದಶಾ ನೋಡಿದಾಗ ಕೇತು ದಶೆಯಲ್ಲಿ ಪ್ರಶ್ನೆ ಕೇಳಿದ್ರೆ 29ವರೆಗೂ, ಆಮೇಲೆ ಶುಕ್ರ ಬರ್ತಾನೆ. 9 ಮತ್ತೆ 8, ಶುಕ್ರ 11 ಮತ್ತೆ 2. ನಿಮ್ಮ ಅನುಮಾನಗಳು ಮತ್ತೆ ಗಲಾಟೆಗಳು, ಕನ್ಫ್ಯೂಷನ್ಗಳು 29ವರೆಗೂ ಇರುತ್ತೆ, 28ವರೆಗೂ ಇರುತ್ತೆ. 29ರಿಂದ 20 ವರ್ಷಗಳ ಕಾಲ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಇದ್ದು ಬಿಟ್ರೆ, ಶುಕ್ರ ಕೇತು ಆದ್ಮೇಲೆ ಶುಕ್ರ ಬರ್ತಾನೆ, ಅದ್ಭುತವಾಗಿರ್ತಾರೆ. 2028ವರೆಗೂ ಮಾತ್ರನೇ ಸ್ವಲ್ಪ ಇದೆಲ್ಲ ಸ್ವಲ್ಪ ಕಿತಾಪತಿ ಅಲ್ಲಿವರೆಗೂ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ. ಬಂದಿರತಕ್ಕಂಥ ಜಾತಕದಲ್ಲಿ ಹೆಸರು ಕಾಳನ್ನ ದಾನ ಮಾಡ್ತಾ ಇರಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಮತ್ತೆ ಸೂರ್ಯನ ಆರಾಧನೆ ನೀವೇ ಮಾಡಿ, ಅವ್ರ ಪರವಾಗಿ ಸೂರ್ಯನ ಆರಾಧನೆ ನೀವೇ ಮಾಡಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ. ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ಒಂದ್ ಮದುವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ, ನನ್ನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೋಗೋಣ, ಪ್ರಶ್ನೆಶಾಸ್ತ್ರಕ್ಕೆ ಹೋಗೋಣ. ಡೇಟ್ ಆಫ್ ಬರ್ತ್ ಗುರುಜಿ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 20/10/1990.
ಸಮಯ ಬೆಳಿಗಿನ ಜಾವ 8:15. 8:15. ಹುಟ್ಟಿದ ಊರು ಮೂಡಬಿದ್ರೆ. ಮೂಡುಬಿದ್ರೆ. ಪ್ರಶ್ನೆ ಏನು, ಮದುವೆಗೆ ಹುಡುಕ್ತಾ ಇದ್ದೀರಾ? ಹೌದು ಗುರುಜಿ. ಓಕೆ. 20 ಅಕ್ಟೋಬರ್ 1990. ಸೊ ನಿಮ್ಮ ವಯಸ್ಸು ಇವಾಗ 34 ತೋರಿಸ್ತಾ ಇದೆ. ಹೌದು ಗುರುಜಿ. ಫಸ್ಟ್ ಮ್ಯಾರೇಜ್ ಆಗಿಲ್ವಾ ನೀವಿನ್ನು? ಇಲ್ಲ ಗುರುಜಿ. ಕಸ್ಪ್ ನೋಡೋಣ ಏನ್ ಹೇಳ್ತಾರೆ. ನಿಮ್ಗೆ ಕೊಟ್ಟಿರ್ತಕ್ಕಂಥ ಟೈಮ್ ಕರೆಕ್ಟಾಗಿ ಇದು ಬರುತ್ತೆ. 12. ನೀವು ಯಾಕೋ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದ್ರೆ ಹೆಂಗ್ ಮದುವೆ ಆಗುತ್ತೆ? ಹೌದು ಗುರುಜಿ. ಮತ್ತೆ ಹೇಳಿ. 12 ಆಧ್ಯಾತ್ಮಿಕ ಚಿಂತನೆ, ಯೋಗ, ಮೆಡಿಟೇಷನ್ ಎಲ್ಲ ತೋರಿಸ್ತಾ ಇದೆ. ಹೌದು ಗುರುಜಿ. ಇದನ್ನೆಲ್ಲ ಇಟ್ಕೊಂಡ್ರೆ ನಿಮ್ ಮದುವೆ ಇಲ್ಲಾಗತ್ತೆ. ಮದುವೆ ಅಂದ್ರೆ ಏನು, ವಿಲಾಸ, ವಿನೋದ ಅದೆಲ್ಲ ಬರುತ್ತೆ. ನಿಮ್ ಮೈಂಡು, ಚಂದ್ರನ ಮೈಂಡು ಈ ತರ ಇದ್ರೆ ಏನ್ ಪ್ರೆಷರ್ ಮದುವೆ ಆಗ್ಬೇಕಾ ನೀವು? ಅಕ್ಕಪಕ್ಕ ಪ್ರೆಷರ್ ಮದುವೆ ಆಗ್ಬೇಕಾ ಅಥವಾ ಜೀವನ ಮಾಡ್ಬೇಕು ಅಂತ ಮಾಡ್ಬೇಕಾ? ಸೊ ನಿಮ್ಮ ವೈವಾಹಿಕ ಜೀವನ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ. 12 ಹತ್ತಿದ್ರೆ ಚೆನ್ನಾಗಿರಲ್ಲ. ಏನಾದ್ರು ಸಾಧನೆ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಮದುವೆ ಮಾಡ್ಕೊಂಡೇ ಮಾಡ್ಬೇಕು ಅನ್ನೋದು ಏನಿಲ್ಲ. ಸೋಷಿಯಲ್ ಪ್ರೆಷರು, ಫ್ಯಾಮಿಲಿ ಪ್ರೆಷರು ಎಲ್ಲರಿಗೂ ಇರುತ್ತೆ. ನಿಮ್ಮ ಹಾರೋಸ್ಕೋಪು ನಿಮಗೆ ಒಂದು ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ. ಅದನ್ನೇನಾರು ಆ ಲೈನಲ್ಲಿ ಇದ್ರೆ ಓಕೆ. 7th house ಇಸ್ ಶೋಯಿಂಗ್ ಡಿಟ್ಯಾಚ್ಮೆಂಟ್. ದಯವಿಟ್ಟು ಅದನ್ನ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ನೆಮ್ಮದಿಯಾಗಿರುತ್ತೆ. ಜಂಟಿಯಾಗಿ ಅದೇನೋ ಹೇಳ್ತಾರಲ್ಲ, ಕಟ್ಕೊಂಡು ಚಿಂತೆ ಮಾಡೋ ಬದಲು ಒಬ್ಬರೇ ಇದ್ದು ನಿಶ್ಚಿಂತೆ ಆಗಿರಿ. ಚಿಂತೆ ಬೇಕಾ, ನಿಶ್ಚಿಂತೆ ಬೇಕಾ? ಹಾರೋಸ್ಕೋಪ್ ಇಷ್ಟೇ ಹೇಳುತ್ತೆ. ಸೊ ನಿಮ್ಗೆ ಆ ದೋಷ ಇದೆ, ಪೂಜೆ ಮಾಡಿ, ಇದು ಮಾಡಿ, ಅದು ಮಾಡಿ, ಅದೆಲ್ಲ ಮಾಡಿಸ್ಕೊಂಡು ಮದುವೆ ಮಾಡ್ಕೊಂಡು ಮೇಲೆ ತಲೆ ಚೆಚ್ಕೋಬೇಕಷ್ಟೆ. ಪಬ್ಲಿಕ್ಗೆ ಒಳ್ಳೆ ಸಂದೇಶ ಕೊಡೋದು ನಕ್ಷತ್ರ ನಾಡಿ. ನಿಮ್ಮ ಹಾರೋಸ್ಕೋಪಲ್ಲಿ ಅಸ್ಟ್ರಾಲಜಿ ಕಲೀರಿ, ಉತ್ತಮವಾಗಿದೆ. ಫೆಬ್ರವರಿ 10 ನಮ್ಮ ವಾಸ್ತು ಕ್ಲಾಸ್ ಇದೆ. ಮಾರ್ಚ್ 15 ನಮ್ಮ ಅಸ್ಟ್ರಾಲಜಿ ಕ್ಲಾಸ್ ಇದೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿ ಅವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜು ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ,
ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂತ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಗೆ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.